ತುಂಬಿದಂತಹ ಟಿಪ್ಪರ್ ಲಾರಿಗೆ ಇಬ್ಬರು ಯುವಕರು ಬಲಿಯಾಗಿರ್ತಕ್ಕಂತಹ ಪ್ರಕರಣ ಇದು. ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಇಬ್ಬರು ಯುವಕರು ಮಾಲೂರು ತಾಲೂಕಿನ ಕುಂತೂರು ಭುವನಹಳ್ಳಿಯಲ್ಲಿ ರಾತ್ರಿ ಈ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಜಲ್ಲಿ ತುಂಬಿದ ಟಿಪ್ಪರ್ ಲಾರಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಇಬ್ಬರು ಯುವಕರು ಸಾವನ್ನಪ್ಪಿರುವಂತಹ ಪ್ರಕರಣ ಇದು. ಮಾಲೂರು ತಾಲೂಕಿನ ಕುಂತೂರು ಬೋನಹಳ್ಳಿಯಲ್ಲಿ ರಾತ್ರಿ ನಡೆದಿರತಕ್ಕಂತಹ ಅಪಘಾತ ಇದು. ರೊಚ್ಚಿಗೆದ್ದಂತಹ ಗ್ರಾಮಸ್ಥರು ಇದೀಗ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸೋ ಮೂಲಕವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಿಟ್ಟಗಾನಹಳ್ಳಿಯಲ್ಲಿ ರಸ್ತೆಯಲ್ಲೇ ಪೆಂಡಾಲನ್ನ ಹಾಕಿ ಶವವನ್ನ ಇಟ್ಟು ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಟಿಪ್ಪರ್ ಲಾರಿಗಳು ಓಡಾಟವನ್ನ ನಡೆಸ್ತಾ ಇರೋದೇ ಈ ಒಂದು ದುರ್ಘಟನೆಗೆ ಕಾರಣ ಅನ್ನೋದು ಆಕ್ರೋಶಿತರ ಮಾತು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಅವರನ್ನ ಕಂಟ್ರೋಲ್ಗೆ ತರಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸ್ಥಳಕ್ಕೆ ಮಾಲೂರು ಶಾಸಕ ನಂಜೇಗೌಡ ಅವರು ಬರಬೇಕು ಅನ್ನೋ ಬಿಗಿಪಟ್ಟು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ಇಬ್ಬರು ಯುವಕರು ಬಲಿಯಾಗಿದ್ದಾರೆ. ಇದೇ ರೀತಿಯ ಪ್ರಕರಣಗಳು ನಿರಂತರವಾಗಿ ಆಗ್ತಾ ಇದೆಯಾ? ಅದರಿಂದಾಗಿಯೇ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇರೋದಾ? ಏನ್ ಆಗ್ತಾ ಇದೆ ಅಲ್ಲಿ ಎಕ್ಸಾಕ್ಟ್ ಆಗಿ? ಖಂಡಿತ ದಿವ್ಯ ಜ್ಯೋತಿ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಸುತ್ತಮುತ್ತ 20ಕ್ಕೂ ಹೆಚ್ಚು ಕ್ರಷರ್ಗಳಿರುವುದರಿಂದಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ಟಿಪ್ಪರ್ಗಳು ಹಗಲು ರಾತ್ರಿ ಅನ್ನದೇ ಸಂಚಾರ ಮಾಡ್ತವೆ. ಈ ಸಂದರ್ಭದಲ್ಲಿ ಹಗಲು ರಾತ್ರಿ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂತ ಟಿಪ್ಪರ್ ಲಾರಿಗಳಿಂದ ಸಾಕಷ್ಟು ಜನ ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅದಂತೆ ನಿನ್ನೆ ರಾತ್ರಿ ಇಬ್ಬರು ಯುವಕರಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಇಂದು ಇಬ್ಬರು ಶವಗಳನ್ನ ಕೂಡ ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಪ್ರತಿಭಟನೆಯನ್ನ ಮಾಡಿ ನ್ಯಾಯ ಒದಗಿಸಬೇಕು, ಜೊತೆಗೆ ಟಿಪ್ಪರ್ಗಳ ಹಾವಳಿಯನ್ನ ತಡೆಯಬೇಕು, ಜೊತೆಗೆ ಇಲ್ಲಿರುವ ಈ ಭಾಗದಲ್ಲಿರುವಂತಹ ಕ್ರಷರ್ಗಳನ್ನ ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರೆ. ಜೊತೆಗೆ ಸ್ಥಳಕ್ಕೆ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳು ಆಗ್ಬೋದು, ಯಾರು ಕೂಡ ಇಲ್ಲಿ ಬಂದಿಲ್ಲ. ಇದರಿಂದಾಗಿ ಮತ್ತಷ್ಟು ರೊಚ್ಚಿಗೆದ್ದ ಯುವಕರು ಸುಮಾರು 2 ಕಿಲೋಮೀಟರ್ ಇಬ್ಬರು ಮೃತ ಶವಗಳನ್ನ ಹೊತ್ತು ಟೇಕಲ್ ವೃತ್ತದಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಗ್ರಾಮದಲ್ಲಿ ಯಾರು ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಟೇಕಲ್ಗೆ ಇಬ್ಬರು ಮೃತ ಶವಗಳನ್ನ ಹೆಗಲ ಮೇಲೆ ಹೊತ್ತು ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಸ್ಥಳಕ್ಕೆ ಶಾಸಕರು ಅಧಿಕಾರಿಗಳು ಬರಬೇಕು ಅನ್ನೋ ಒಂದು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಲ್ಲಿ ಈ ಭಾಗದಲ್ಲಿರುವಂತ ಟಿಪ್ಪರ್ಗಳನ್ನ ಹಾವಳಿಯನ್ನ ನಿಯಂತ್ರಣ ಮಾಡಬೇಕು. ಇದು ಪದೇ ಪದೇ ಮುಂದುವರಿತಾ ಇದೆ. ಅಮಾಯಕ ಜೀವಗಳು ಪ್ರಾಣ ಕಳ್ಕೊಳ್ತಾ ಇದ್ದಾವೆ. ಈ ನೆಲೆಯಲ್ಲಿ ಇದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಈಗಾಗಲೇ ಗ್ರಾಮಸ್ಥರು ಸೇರಿದಂತೆ 100 ಯುವಕರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಪರಿಣಾಮ ಈಗಾಗಲೇ ಸುಮಾರು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈ ವೇಳೆ ತಲ್ಲಾಟ ನೂಕಾಟ ಕೂಡ ನಡೆಯಿತು. ಯಾಕಂದ್ರೆ ಏನು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಅನ್ನೋ ಒಂದು ಮನವಿಯನ್ನ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರ ಜೊತೆಗೆ ಯುವಕರ ಮಧ್ಯೆ ತಲ್ಲಾಟ ನೂಕಾಟ ಆಗುತ್ತೆ. ಪೊಲೀಸರು ಜೀಪ್ ಅನ್ನು ತಡೆಯುವಂತ ಪ್ರಯತ್ನ ಕೂಡ ಯುವಕರು ಮಾಡ್ತಾರೆ. ಈ ವೇಳೆ ಯುವಕರು ಹೆಗಲ ಮೇಲೆ ಹೊತ್ತು ಟೇಕಲ್ ವೃತ್ತಕ್ಕೆ ಆಗಮಿಸಿ ಟೇಕಲ್ ವೃತ್ತದಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಸ್ಥಳದಲ್ಲಿ ಪೊಲೀಸರು ಕೂಡ ಮೊಕ್ಕ ಮೂಡಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆದಂತೆ ಜೊತೆಗೆ ಅಧಿಕಾರಿಗಳನ್ನ ಜೊತೆಗೆ ಜನಪ್ರತಿನಿಧಿಗಳನ್ನ ಕರೆಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.